ಕೇಳಿಸ್ತಾ ಇರಲಿಲ್ಲ. ಈ ಮೈಕ್ ಸ್ವಲ್ಪ ಎಕೋ ಇದೆಯಲ್ಲ, ಒಂಚೂರು ಭಯ ಆಗ್ತಾ ಇದೆ. ಸೊ ಹೊಸ ಕನಸು, ಫಸ್ಟ್ ಪ್ರಾಜೆಕ್ಟ್, ಸ್ವಲ್ಪ ಟಕ್ ಅಂತ ಇದೆ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಫಂಬಲ್ ಆದರೆ ಹೊಟ್ಟೆಗೆ ಹಾಕೊಳ್ಳಿ. ಎಸ್, ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ವೆಲ್ಕಮ್. ಈಗಲೇ ಥ್ಯಾಂಕ್ ಯು ಹೇಳ್ಬಿಟ್ರೆ ಸರಿ ಆಗಲ್ಲ, ಯಾಕಂದರೆ ಪ್ರೀತಿಯಿಂದ ಎಲ್ರಿಗೂ ಕೂಡ ಕರೆದೆ, ಒಂದು ಫೋನ್ ಕಾಲ್ಸಿಂದ ಕರೆದೆ, ಎಲ್ಲರೂ ತುಂಬ ಪ್ರೀತಿಯಿಂದ ಬಂದ್ರಿ. ಆ್ಯಂಡ್ ನನ್ನ ಎಲ್ಲ ಸೆಲೆಬ್ರಿಟಿ ಸ್ನೇಹಿತರು ಕೂಡ ಬಂದಿದ್ದೀವಿ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಪ್ರತಿ ಸಲನೂ ಕೂಡ ನಮ್ಮ ಹುಡುಗರು ಏನೋ ಒಂದು ಮಾಡಬೇಕು ಅಂತ ಅಂದಾಗ ನಮ್ಮ ಮೀಡಿಯಾ ಫ್ರೆಂಡ್ಸ್ಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಒಂದೊಂದು ಫೋನ್ ಕಾಲ್ ಮಾಡಿದೆ. ಸೊ ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ನಮ್ಮ ಹುಡುಗ ಏನೋ ಮಾಡ್ತಾ ಇದ್ದಾನೆ, ಅವ್ನಿಗೊಂದು ಸಪೋರ್ಟ್ ಮಾಡೋಣ ಅಂತ ಬಂದಿರುವಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಫ್ಯಾಮಿಲಿ ಬಂದಿದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನನ್ನ ತಂಗಿ ಆ್ಯಂಡ್ ನಮ್ಮ ಭಾವ ಇದ್ದಾರೆ. ಸೊ ಇದು ನನ್ನ ಫ್ಯಾಮಿಲಿ. ಸೊ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿನ ನಾನು ಇವಾಗ ನೋಡ್ತಾ ಇದ್ದೀನಿ. ಸೊ ಬಹಳ ಖುಷಿ ಆಗ್ತಾ ಇದೆ. ಬಂದಂಥ ಎಲ್ಲರೂ ಕೂಡ ಮತ್ತೆ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಫಸ್ಟ್ ಹೋಸ್ಟಿಗೂ ವೆಲ್ಕಮ್ ಮಾಡೋಣ. ನಾವು ತುಂಬ ಹಿಸ್ಟ್ರಿ ನನ್ನ 11 ವರ್ಷದಲ್ಲಿ ನನಗೊಬ್ರು ವೆಲ್ಕಮ್ ಹೇಳಿರೋದು. ತುಂಬ ದೊಡ್ಡ ಈವೆಂಟ್ ಅನ್ನ ಮಾಡುವಂಥವ್ರು. ಇವತ್ತು ನಿಮ್ಮ ದಿನ. ದಯವಿಟ್ಟು ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ನಿಮ್ಮ ಅತ್ಯಂತ ಒನ್ ಆಫ್ ದಿ ವೆರಿ ವೆರಿ ಸ್ಪೆಷಲ್ ಡೇ ಆಗಿರೋದ್ರಿಂದಾಗಿ ಟಾಪ್ ನಾಚ್ ಸುಂದರಿ ಹಾಡನ್ನ ಯಾರು ರಿಲೀಸ್ ಮಾಡಬೇಕು ಅಂತ ನಿಮ್ಮ ಆಸೆ? ಯಶವಂತ್, ರಿಲೀಸ್ ಯಾರು ಮಾಡ್ತಾರೆ ಅನ್ನೋದನ್ನ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನನ್ನ ಬಗ್ಗೆ ಕೊಟ್ಕೊಳ್ಳೋಣ ಅಂತ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ 2018 ನನ್ನ ಮಾಧ್ಯಮದ ಜರ್ನಿಯನ್ನು ಶುರು ಮಾಡ್ತೀನಿ. ಸೊ ಅಲ್ಲಿಂದ ನಂದೇ ಕೆಲವೊಂದು ಮಾಡ್ತಾ ಒಂದಷ್ಟು ಹೋಗ್ತಿದ್ದಂಗೆ ನೆಟ್ವರ್ಕ್ ಬೆಳೀತಾ ಹೋಯಿತು. ನಾನು ಒಂದಷ್ಟು ಮಾಧ್ಯಮದಲ್ಲಿ ಸ್ವಲ್ಪ ಪರಿಣಿತನಾದೆ. ಸೊ ಹೋಗ್ತಾ ನೆಟ್ವರ್ಕ್ ಚೆನ್ನಾಗಾಯಿತು. ಯಾವತ್ತಿಗೂ ಒಂದು ಕನಸನ್ನ ಕಾಣ್ತಾ ಇದ್ದೆ, ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ಆ್ಯಂಡ್ ನಾನು ಯಾವತ್ತು ಬರ್ಡೇನ ಮಾಡ್ಕೊಳ್ಳಿಲ್ಲ. ಆಫ್ಟರ್ 18-19 ಇಯರ್ಸ್ ಆದ್ಮೇಲೆ ಬರ್ಡೇನ ಮಾಡ್ಕೊಳ್ಳಿಲ್ಲ. ಬಿಕಾಸ್ ನನ್ನ ಬರ್ಡೇ ಬರೋದು December 25. ಪ್ರತಿ ವರ್ಷದ ಕೊನೆಯಲ್ಲಿ ಬರುತ್ತೆ. ಜನವರಿಯಿಂದ ಶುರು ಮಾಡಿದ್ರೆ ಒಂದ್ಸರಿ ತಿರುಗಿ ನೋಡಿದ್ರೆ ನಾನು ಏನು ಮಾಡಿದೆ, ಏನಕ್ಕೋಸ್ಕರ ಬರ್ಡೇ ಮಾಡ್ಕೋಬೇಕು ಅಂತ ಪ್ರತಿ ಸಲ ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಸಾಂಗ್ ಆದಮೇಲೆ ನಾನು ಅಪ್ಪಂಗೆ ಹೇಳ್ದಪ್ಪ, ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರಿಬೇಕು ಅಂತ ಹೇಳ್ತಾ ಇದ್ದೆ. ಯಾಕೆ ಪ್ರೆಸ್ ಮೀಟು, ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಆಗುತ್ತೆ ನೋಡು ಅಂತ ಅಂದರು. ಬರ್ಡೇ ಅಂತೂ ಮಾಡಿ ಎಲ್ಲೂ ಖರ್ಚು ಮಾಡಲ್ಲ, ಬಟ್ ಪ್ರೆಸ್ ಮೀಟ್ ಮಾಡಿ. ಸೊ ನನ್ನ ಒಂದು ಕನಸಿನ ಮೊದಲನೇ ಹೆಜ್ಜೆ, ಸೊ ಟಾಪ್ ನಾಚ್ ಸುಂದರಿ ಅಂತ ಏನಿದೆ, ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಸಾಕ್ಷಿ ಆಗಲಿ. ಸೊ ಆ ಒಂದು ಕಾರಣಕ್ಕೆ ಒಂದು ಪ್ರೆಸ್ ಮೀಟ್ ಮಾಡೋಣ, ನನ್ನ ಫ್ರೆಂಡ್ಸ್ಗಳ ಒಟ್ಟಿಗೆ ಈ ಒಂದು ಕನಸನ್ನ ಅವ್ರಿಗೆ ತೋರ್ಸೋಣ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದು. ಆ್ಯಂಡ್ ನನ್ನ ಫ್ಯಾಮಿಲಿ ಸ್ವಲ್ಪ ನನ್ನ ಫೇಲ್ಯೂರ್ಸ್ಗಳೇ ಜಾಸ್ತಿ ನೋಡಿರೋದು. ಸೊ ಹಾಗಾಗಿ ನನ್ನ ಫಸ್ಟ್ ಸ್ಟೆಪ್ ಏನಿದೆ, ಸೊ ಪ್ರತಿಯೊಬ್ಬರು ಒಂದು ನೋಡಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಲಾಂಚ್ ಬಗ್ಗೆ ಹೇಳ್ತಾ ಇದ್ರಿ. ಲಾಂಚ್ ಅಂತ ಬಂದಾಗ ಪ್ರೀತಿಯಿಂದ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ. ನನ್ನ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ಇದ್ದಾರೆ, ನನ್ನ ಸೆಲೆಬ್ರಿಟಿ ಸ್ನೇಹಿತರು ಇದ್ದಾರೆ. ಸೊ ಇವ್ರುಗಳಿಂದನೇ ಒಂದು ಲಾಂಚ್ ಮಾಡಿಸ್ಬೇಕು ಅಂತ ಬಹಳ ಖುಷಿ ಆಯಿತು. ಯಾಕಂದರೆ ಸಪೋರ್ಟ್ ಮಾಡೋಕ್ಕೆ ಅಷ್ಟು ವಿತೌಟ್ ನಮ್ಮ ಹುಡುಗ ಏನೋ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಸೊ ಇವ್ರ ಕೈಲಿ ನನಗೆ ಲಾಂಚ್ ಮಾಡಿಸ್ಬೇಕು ಅಂತ ಆಸೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಎಲ್ಲರೂ ಒಂದ್ಸರಿ ಲಾಂಚ್ ಅಂತ ಅಂದರೆ ನನ್ನ ಸಾಂಗ್ ಇಲ್ಲಿ ಪ್ಲೇ ಆಗುತ್ತೆ. ಸೊ ಯಶವಂತ್ 3, 2, 1 ಹೇಳಿ, ಸೊ ದಟ್ ಎಲ್ಲರೂ ಆಗ ಕ್ಯೂ ತಗೊಂಡು ಫಸ್ಟ್ ಆಫ್ ಆಲ್ ಕೇಳ್ಬಿಟ್ಟು ಕಾನ್ಸೆಪ್ಟ್ ಕೊಟ್ಟರು. ಕಾನ್ಸೆಪ್ಟ್ ಆದಮೇಲೆ ನನಗೇನು ಅನಿಸ್ತು, ಒಂದು ಲಿರಿಕ್ ಬೇಕು ಅಂತ ಅಂದಾಗ ಸೊ ದಿನೇಶ್ ಅವರು ಪರಿಚಯ ಆಗ್ತಾರೆ. ಸೊ ದಿನೇಶ್ ಅವರು ಹೀಗೆ ನಾನು ಒಂದು ಇಂಟರ್ವ್ಯೂಗೆ ಹೋದಾಗ ಒಂದು ಸಿನಿಮಾದಲ್ಲಿ ಪರಿಚಯ ಆಗುವಂಥ ವ್ಯಕ್ತಿ, ಅವರೇ ಹುಡುಕೊಂಡು ಒಂದು ಮಾತಾಡ್ಸಿದ್ರು. ಬ್ರದರ್ ತುಂಬ ಚೆನ್ನಾಗಿ ಮಾಡ್ತೀರಾ, ಅವಳೇ ಅಂದರೆ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಹಾಗೆ ಅಂತೆಲ್ಲ ಹೇಳಿದ್ರು. ಸೊ ಆಫ್ಟರ್ ದಟ್ ಹಾಗೆ ಒಂದಷ್ಟು ಮಾತಾಡಿದ್ವಿ, ಬಟ್ ಲಿರಿಕ್ ಬರೀತಾರೆ ಅಂತ ಎಲ್ಲ ಗೊತ್ತಾಯ್ತು. ನನಗೆ ಯಾವ ಕಾನ್ಸೆಪ್ಟ್ ಅಂತ ಅವ್ರು ಹೇಳಿದ್ಮೇಲೆ ಓಕೆ ಯಾರು ಇದಾರೆ ನನ್ನ ಸರ್ಕಲ್ ಅಲ್ಲಿ ಅಂತ ಬಂದಾಗ ಸೊ ಇವ್ರ ಟಕ್ ಅಂತ ನೆನಪಾಗಿತ್ತು. ಸೊ ಹೋಗಿ ಒಂದು ಕಾಫಿ ಕುಡಿತಾ ಕೇಳಿದಿಷ್ಟೇ, ಈ ಥರ ಒಂದು ಏನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಮಾಡೋಣ ಒಂದಷ್ಟು ಕೆಲಸ ಮಾಡೋಣ ಅಂತ ಅಂದಾಗ ಮೇನ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಹೆಂಗೆ ಅಂತಂದ್ರೆ ಆಲ್ಮೋಸ್ಟ್ ಹುಕ್ಕುಳಿದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಫಸ್ಟ್ ಎಂಟ್ರಿ ಕೊಟ್ಟಾಗ ಒಂದು ಚೆನ್ನಾಗಿರೋದು ಕೊಡೋಣ, ಸ್ವಲ್ಪ ಬ್ಯಾಂಕ್ ಎಂಟ್ರಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬಾ ಡಿಸ್ಕಸ್ ಮಾಡಿ ಒಂದು ಹುಕ್ ಮೇಲೆ ಹೋಗೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ತಲೆ ತಿಂದೆ ಇವ್ರಿಗೆ. ಆಫ್ಟರ್ ಈ ಲಿರಿಕ್ ನ ಬರ್ಕೊಟ್ರು. ಎಸ್ ಇಲ್ಲ ಎಸ್ ಥ್ಯಾಂಕ್ ಯು ಸರ್. ಸೊ ಫಸ್ಟ್ ನನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಯಾಕೆ ಅಂತಂದ್ರೆ ಸಾಕಷ್ಟು ವರ್ಷಗಳಿಂದ ಏನೋ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಏನಂತ ಗೊತ್ತಿರಲ್ಲ. ಪ್ರಾಪರ್ ಆಗಿ ಒಂದಷ್ಟು ಕುತ್ಕೊಂಡಾಗ ಇಂಥದ್ದು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈ ಟೀಮ್ ಬಂದಾಗಲೇ ಗೊತ್ತಾಗಿ ನನಗೆ. ಸೊ ಫಸ್ಟ್ ನಮ್ಮ ಡೈರೆಕ್ಟರಿಂದ ಶುರು ಮಾಡ್ಬಿಡ್ತೀನಿ. ಎಸ್, ಸೊ ಸುದರ್ಶನ್ ಅಂತ ಬಹಳ ವರ್ಷಗಳ ಪರಿಚಯ.
ಸೊ ಒಂದಷ್ಟು ಅಂದರೆ ಫಸ್ಟ್ ಇವರ ಬರೆದಿರುವಂಥ ಒಂದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಟಾಪ್ ಟು ಬಾಟಮ್ ಗಾಂಚಲಿ ಅಂತ ಬರೆದಂಥವ್ರು ಇವರೇ. ಸೊ ಅಲ್ಲಿಂದ ಪರಿಚಯ ಆದರು. ಒಂದಷ್ಟು ಏನಾದರೂ ಒಂದು ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಅನ್ಕೊಂಡಾಗ ನನಗೆ ಒಂದಷ್ಟು ಫಸ್ಟ್ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ಭಯ. ಹಾಗಾಗಿ ಡೈರೆಕ್ಟರ್ ಈ ಥರದ್ದು ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಏನಾದರೂ ಅಂತ ಅಂದಾಗ ಸೊ ಕಾನ್ಸೆಪ್ಟ್ನ ಕೊಟ್ಟಿದ್ದು ನನಗೆ ಇವರೇ. ಸೊ ನಮ್ಮ ಡೈರೆಕ್ಟ್ರಿಂದನೇ ಶುರು ಮಾಡ್ಬಿಡ್ತೀನಿ ಮಾತನ್ನ. ಸುದರ್ಶನ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಇದೀಗ ಯಶವಂತ್ ಅವ್ರನ್ನ ಆಂಕರ್ ಆಗಿ ನೋಡಿದ್ವಿ, ಅವರನ್ನ ಹೀರೋ ರೀತಿಯಲ್ಲಿ ತೋರಿಸಿದ್ದೀರಾ. ನಿಮ್ಮ ಟಾಪ್ ನಾಚ್ ಸುಂದ್ರಿ ಜರ್ನಿ ಹೇಗಿತ್ತು ದಯವಿಟ್ಟು ಶೇರ್ ಮಾಡಿ. ಅಲ್ಲಿ ಚೆನ್ನಾಗಿ ಕೂತಿದ್ದೆ, ಇಲ್ಲಿ ಬರ್ತಾ ಇದ್ದಂಗೆ ಫೌಂಡೇಶನ್ ಎಲ್ಲ ಅಲ್ಲಾಡ್ತಿದೆ. ಸೊ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಯಶವಂತ್ ಪರವಾಗಿ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರಿಗೆ ಇಲ್ಲಿ ತುಂಬ ಜನ ಕೂತಿದ್ದೀರಾ. ಸೊ ಎಲ್ಲರಿಗೂ ಕೂಡ ಯಶವಂತ್ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬ ಥ್ಯಾಂಕ್ ಯು. ಯಶವಂತ್ ನನಗೆ 2016-17 ನನ್ನ ಫಸ್ಟ್ ಸಿನಿಮಾ ಗಾಂಚಲಿ ಅಂತ. ಸೊ ಅಲ್ಲಿಂದ ನನಗೆ ಪರಿಚಯ. ಅವತ್ತಿಂದ ಏನೋ ಮಾಡೋಣ ಅಂತ ಅನ್ಕೊಂಡು ಬರ್ತಾ ಇದ್ವಿ. ಅದಾದಮೇಲೆ ಮತ್ತೊಂದು ಸಿನಿಮಾಗೆ ಏನೋ ಆಫರ್ ಕೊಟ್ಟೆ ನಾನು ಮಾಡೋಣ ಅಂತ, ಅದೇನೋ ಆಗಲಿಲ್ಲ. ಸೊ ಮುಂದೆ ನನ್ನ ಡೈರೆಕ್ಷನಲ್ಲೇ ಒಂದು ಸಿನಿಮಾ ಮಾಡ್ತೀನಿ, ಯಶವಂತ್ ಕನ್ಫರ್ಮ್ ಆಗಿ ಮಾಡ್ತೀನಿ. ಅದಾದಮೇಲೆ ರೀಸೆಂಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ, ಮಂಗಳ ಅಂತ. ಸೊ ಅವಾಗ ಶೂಟ್ ಮಾಡ್ತಿದ್ದೆ, ಆ ಗ್ಯಾಪಲ್ಲಿ ಯಶವಂತ್ ಬಂದ್ಬಿಟ್ಟು ಈಗ ಹೇಳಿದ್ರು ಏನೋ ಒಂದು ಮಾಡೋಣ ಡೈರೆಕ್ಟರ್ ಅಂತ. ಆವಾಗ ಸೊ ಲಿರಿಕ್ ಆ್ಯಕ್ಚುಲಿ ನಾನು ಬರೀಬೇಕಾಗಿತ್ತು, ಸೊ ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಹಾಗಾಗಿ ಬ್ರದರ್ ಬರೆದಿದ್ದಾರೆ, ಚೆನ್ನಾಗಿದೆ ಬ್ರದರ್, ಲಿರಿಕ್ ಚೆನ್ನಾಗಿದೆ. ಸೊ ಅವತ್ತು ಬಂದ್ಬಿಟ್ಟು ಕಾನ್ಸೆಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಸರಿ ಶೂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಾಗ ಇಡೀ ಟೀಮ್ನ ಆ್ಯಕ್ಚುಲಿ ಯಶವಂತ್ ನನಗೆ ಪರಿಚಯ ಮಾಡಿಸಿದ್ರು. ಸೊ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡಿದ್ದು ನಾನು ಸೀರಿಯಸ್ಲಿ ಹೇಳ್ತೀನಿ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಜ ಅಂದ್ಕೊಂಡಿರಲಿಲ್ಲ. ಓಕೆ ಆ್ಯಂಕರ್ ಅಲ್ವಾ, ಸೊ ಏನೋ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ನಾನು ಪ್ರಾಕ್ಟೀಸ್ಗೂ ಕರೆದ್ರು ಇವರು, ನಾನು ಹೋಗಲಿಲ್ಲ ನೋಡಲಿಕ್ಕೆ, ನನ್ನ ಸ್ಕ್ರಿಪ್ಟ್ ಅವ್ರು ಕರೆದಿದ್ರಿಂದ. ಸೊ ಸೆಟ್ಟಿಗೆ ಬಂದಾಗ ನೋಡಿದೆ ಏನೋ ಮಾಡ್ತಾನೆ ಅಂತ ನನಗೆ ಗೊತ್ತಾಯಿತು. ಆವಾಗ ಅಂದ್ಕೊಂಡೆ ಓಕೆ ಏನೋ ಒಂದು ಆಗುತ್ತೆ ಕಡೆಯಿಂದ ಅಂತ. ಸೊ ಅಫಿಷಿಯಲಿ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹಿಂಗೆ ಇರು ನೀನು, ಆಯಿತಾ, ಇನ್ನೂ ಜಾಸ್ತಿ ಮಟ್ಟದಲ್ಲಿ ಬೆಳಿ. ಯಶವಂತ್ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅವ್ನು ಯಾವತ್ತು ನಾನು ಹೀರೋ ಅಂತಲೇ ಕರೆಯೋದು, ಅಂತ ಯಾವತ್ತೂ ಕರೆಯೋದೇ ಇಲ್ಲ, ಹೀರೋ ಅಂತಲೇ ಕರಿತೀನಿ. ಹಾಗೆ ಬೇಗ ಹೀರೋ ಆಗು, ಬೇಗ ಜೊತೆಲಿ ಒಂದು ಸಿನಿಮಾ ಮಾಡೋಣ. ಸೊ ಪ್ರಕೃತಿಯವರು ಅಷ್ಟೇ, ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಆಲ್ ದಿ ಬೆಸ್ಟ್ ಮ್ಯಾಮ್, ನಿಮಗೂ ಒಳ್ಳೇದಾಗಲಿ. ಸೊ ಇದು ನಂದೇನಿಲ್ಲ ಇದರಲ್ಲಿ, ನನ್ನ ಕ್ರೆಡಿಟ್ ಏನೂ ಇಲ್ಲ. ಇದು ಕಂಪ್ಲೀಟ್ ಕ್ರೆಡಿಟ್ ಇವ್ರು ಬಂದ್ಬಿಟ್ಟು ರಾಮ್ ಚರಣ್. ಆ್ಯಕ್ಚುಲಿ ಇವ್ರು ಮಾಡಿರೋದು, ನಂದೇನಿಲ್ಲ ಅಲ್ಲಿ. ಸೊ ಜಸ್ಟ್ ನಾನು ಅವ್ರಿಗೆ ಸಪೋರ್ಟಿವ್ ಆಗಿದ್ದೆ ಅಷ್ಟೇ. ಅದ್ರ ಜೊತೆಗೆ ಲಿರಿಕ್ ಬರೆದಿದ್ದಾರೆ ಬ್ರದರ್, ಹಾಗೆ DOP ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಸಾಂಗು ಫಸ್ಟ್ ಸ್ಟೆಪ್ ಆಗಲಿ ಯಶುಗೆ, ಇದರಿಂದ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಆದಷ್ಟು ಬೇಗ ಒಂದು ಸಿನಿಮಾ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಿತ್ರರಿಗೆ ಮತ್ತು ಬಂದಿರೋಂಥ ಎಲ್ಲ ಸೆಲೆಬ್ರಿಟಿಗಳಿಗೂ ನಮಸ್ಕಾರ. ಸುಮಾರು ಸಿನಿಮಾಗಳಿಗೆಲ್ಲ ಕೆಲಸ ಮಾಡಿದ್ದೀವಿ. ಎಷ್ಟೇ ಕೆಲಸ ಮಾಡಿದ್ರು ಈ ವೇದಿಕೆಗೆ ಬರೋದಕ್ಕೆ ಮತ್ತು ಮಾಧ್ಯಮನ ಫೇಸ್ ಮಾಡೋದಕ್ಕೆ ಇದೇ ಮೊದಲನೇ ವೇದಿಕೆ ನನಗೆ. ಯಶವಂತ್ ಅವರು ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಒಂದು ಸಿನಿಮಾ ಫೋಟೋಶೂಟ್ ನಡೀತಾ ಇತ್ತು, ಅಲ್ಲಿ ಡಿಜಿಟಲ್ ಪ್ರಮೋಷನ್ಗೆ ಅಂತ ಬಂದಾಗ ನಾನು ಸುಮಾರು ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ. ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು, ಆ್ಯಕ್ಚುಲಿ ನೋಡೋಕ್ಕೂ ಚೆನ್ನಾಗಿದ್ದಾರೆ. ಸೊ ಹಂಗಾಗಿ ಹೋಗಿ ಮಾತಾಡಿಸಿದೆ, ಈ ಥರ ನಾನು ಲಿರಿಕ್ ರೈಟರ್ ಬ್ರದರ್ ಏನಾದರೂ ಮಾಡ್ಬೇಕಂತಿದ್ದೀನಿ. ಆವಾಗ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಸಾಂಗ್ ಮಾಡೋಣ. ಆ್ಯಕ್ಚುಲಿ ಸಾಂಗ್ ಆಗಬೇಕಾಗಿದ್ದು ಈಗೆಲ್ಲ ಡಿಸೆಂಬರ್ಗೆ ಆಗಬೇಕಾಗಿದ್ದು, ಡಿಸೆಂಬರ್ 25th ಅವ್ರ ಬರ್ಡೇಗೆ ಲಾಂಚ್ ಮಾಡೋ ಪ್ಲಾನಲ್ಲಿದ್ದರು. ಕಾರಣಾಂತರಗಳಿಂದ ನಾನು ಬೇರೆ ಸಿನಿಮಾಗಳು ಕೆಲಸ ಮಾಡ್ತಿದ್ದೆ, ಹಂಗಾಗಿ ಮುಂದೆ ಹೋಗ್ತಾ ಡಿಸೆಂಬರ್ ಕಳೆದೇ ಹೋಯಿತು. ಜನವರಿ ಬಂತು. ಜನವರಿ ಎಂಡಲ್ಲಿ ಅನ್ಕೋತೀನಿ, ಐ ಥಿಂಕ್ ಇದು ಲಿರಿಕ್ ಎಲ್ಲ ಫೈನಲ್ ಆಗಿದ್ದು. ಏನಾದರೂ ಮಾಡೋಣ ಅಂತಂದ್ರೆ ಯಾವುದೋ ಒಂದು ಶೋನಲ್ಲಿ ಯಾವುದೋ ಒಂದು ಕಾಮಿಡಿ ಶೋ ನೋಡ್ತಾ ಇದ್ದೆ. ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಜಡ್ಜ್ ಮಾತಾಡ್ಬೇಕಾದ್ರೆ ಅಂದಿದ್ರು ಟಾಪ್ ನಾಚ್ ಅಂತ, ಟಾಪ್ ನಾಚಾಗೆ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಈ ವರ್ಡ್ ಒಂಥರ ಚೆನ್ನಾಗಿದೆಯಲ್ಲ, ಕ್ಯಾಚಿಯಾಗಿ, ಇಲ್ಲ ಎಲ್ಲಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ಗೆ ಟೈಪ್ ಮಾಡಿ ಬಿಟ್ಕೊಂಡಿದ್ದೆ. ಯಶವಂತ್ ಅವ್ರು ಹೇಳಿದ್ರು ಇದು ಲವ್ ಸಾಂಗ್ ಮಾಡೋಣ, ಇದು ಮಾಡೋಣ. ಒಂದಷ್ಟು ಚರ್ಚೆಗಳಾಯಿತು, ಬೇರೆ ಲಿರಿಕ್ಗಳು ಬರೆದು ಒಂದು 5-6 ವರ್ಷನ್ ಬರೆದು ಯಾವುದು ವರ್ಕ್ ಆಗ್ತಿಲ್ಲ. ಇಲ್ಲ ಬ್ರದರ್ ಇದು ಬೇಡ, ಏನೋ ಮಾಡೋಣ, ಬೇರೆ ಏನೋ ಮಾಡೋಣ. ಆಮೇಲೆ ಪಾರ್ಟಿ ಸಾಂಗ್ ಮಾಡೋಣ ಅಂದರು. ಪಾರ್ಟಿ ಸಾಂಗ್ ಅಂದರೆ ಗೊತ್ತಲ್ಲ, ಮೊದಲೇ ಬಜೆಟ್ ಕಿತ್ಕೊಂಡು ಹೋಗುತ್ತೆ. ಅದರಲ್ಲೂ ಡೈರೆಕ್ಷನ್ ಟೀಮಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ. ಆಯಿತು ಮಾಡೋಣ ಬ್ರದರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಾಂಗ್ ಆಯಿತು, ಎಲ್ಲ ಆಯಿತು. ಶೂಟ್ಗೆ ಹೋಗೋ ಪ್ಲಾನ್ ಬಂತು. ನಾನು ಇವ್ರ ಕೈಯೇ ಸಿಕ್ಕಿಲ್ಲ. ಇಲ್ಲ ಬ್ರದರ್ ಮಾತಾಡೋಣ, ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಏನೋ ವರ್ಕ್ ಮಾಡೋಣ. ನನ್ನ ಕೈಯೇ ಸಿಕ್ಕಿಲ್ಲ, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸಿಂದ ಬರೋಕ್ಕಾಗಿಲ್ಲ.
ಶೂಟ್ ಹತ್ರ ನಾನು ಹೋದಾಗ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ಒಂದು ಸಿನಿಮಾ ಸೆಟ್ಟಲ್ಲಿ ಯಾವ ಥರ ಶೂಟ್ ಮಾಡ್ತಾರೆ, ಯಾವ ಆಲ್ಬಮ್ ಸಾಂಗ್ ಅಂದರೆ ಬಜೆಟ್ ಇಲ್ಲ, ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡ್ತಾರೆ ಅನ್ನೋದು ಒಂದಿದೆ. ಯಾವ ಬಜೆಟ್ಗೂ ಕೊರತೆ ಇದೆ, ಯಾವ ಫ್ರೇಮ್ಗೂ ಏನೂ ಕೊರತೆ ಆಗದೆ ಇರೋಂಗೆ ಡೈರೆಕ್ಷನ್ ಮಾಡಿದ್ದಾರೆ. ರಾಮ್ ಸರ್ ಕೋರಿಯೋಗ್ರಫಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಯಶವಂತ್ ಅವರು ಫ್ಯೂಚರಲ್ಲಿ ಇರೋ ಆದರೆ ಕೈಗೆ ಡೇಟ್ ಸಿಗ್ತಾರೋ ಗೊತ್ತಿಲ್ಲ, ಅತಿ ಈಗಲೇ ಒಂದು ಅಗ್ರಿಮೆಂಟ್ ಹಾಕಿ ಮಾಡ್ಬೇಕು ಇವ್ರ ಹತ್ರ. ಪ್ರಕೃತಿ ಮೇಡಮು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ನಮ್ಮ ಧರ್ಮಣ್ಣ ಏನು ಕೇಳಿದ್ರು ಒಂದು ಕೇಳಿದ್ರು 10 ತಂದ್ಕೊಟ್ಟಿದ್ದಾರೆ ಅವರು. ಇದನ್ನು ಮಾಡೋಣ ಅಂತಂದರೆ ಬಜೆಟ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವರು. ಮಾಡೋಣ ಕಾಲ್ ಶೀಟ್ ಎಕ್ಸ್ಟ್ರಾ ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ಚೆನ್ನಾಗಾಗಿದೆ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಅಂದಾಗ ಅದನ್ನ ಇನ್ನೊಂದು ಸ್ವಲ್ಪ ಒಂದಷ್ಟು ರಿಹರ್ಸಲ್ ಮಾಡಿ ಯಾರು ಅಂತ ಅಂದಾಗ ನನಗೆ ನಮ್ಮ ಡೈರೆಕ್ಟರ್ ಮೂಲಕನೇ ನಮ್ಮ ರಾಮ್ ಚರಣ್ ಪರಿಚಯ ಆಗಿದ್ರು. ಸೊ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದಷ್ಟು ಡಿಸ್ಕಷನ್ ಆಗಿ ಅಲ್ಲಿಗೆ ನನಗೆ ನನ್ನ ಟೀಮಲ್ಲಿ ಜಾಯ್ನ್ ಆಗ್ತಾರೆ ರಾಮ್ ಚರಣ್ ಕೊರಿಯೋಗ್ರಾಫರ್. ಹಲೋ ಸರ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಬಂದಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಫಸ್ಟ್ ಮೀಟ್ ಮಾಡಿದ್ದು ಲಕ್ಷ್ಮೀ ಬಾಲನಗರಲ್ಲಿ ಈ ಸಾಂಗ್ ಮಾಡಬೇಕಂತ ಫೋನ್ ಮಾಡಿದ್ರು, ಒಂದು ಸಾಂಗ್ ಮಾಡಬೇಕು ನಮ್ಮ ಜೊತೆ ಬನ್ನಿ ಅಂತ. ಇವರ ಮೀಟ್ ಮಾಡಿದೆ. ಫಸ್ಟು ಡ್ಯಾನ್ಸ್ ಆಡ್ತಾರಾ ಇಲ್ವಾ, ಇವರ ನೋಡ್ತಾ ಇದೆ, ಡ್ಯಾನ್ಸ್ ಆಡ್ತಾರಾ ಇಲ್ವಾ, ಹೆಂಗೆ ಮಾಡೋದು, ಇವನ್ನ ಪ್ರಿಪೇರ್ ಮಾಡಿ ಕಷ್ಟ ಆಗುತ್ತೆ ಅಂತ ನೋಡ್ತಾ ಇದೆ. ಸೊ ಇದರಲ್ಲಿ ಹುಕ್ ಸ್ಟೆಪ್ ಅಂತ ಇದೆ. ಈ ಹುಕ್ ಸ್ಟೆಪ್ನ ನಾನು ಸುಮಾರು ಒಂದು 5 ಥರ ಕಂಪೋಸ್ ಮಾಡಿದೆ. ಸೊ ಯಾವ್ದು ಬೆಟರ್ ಆಗುತ್ತೆ, ಯಾವ್ದು ಇದಾಗುತ್ತೆ ಅಂತ. ಸೊ ನೋಡ್ತಾ ನೋಡ್ತಾ ಒಂದು 3 ವೀಕ್ ಕ್ಲಾಸಿಗೆ ಬಂದರು. ರೆಡಿ ಮಾಡೋಣ ಬಿಡಿ ಇಷ್ಟಲ್ಲಿ ಅಂದ್ಬಿಟ್ಟು ನಮ್ಮ ಹುಡುಗರು ಅಸ್ಟೆಂಟ್ ಎಲ್ಲ ಇದ್ದರು. ಸೊ ಅವ್ರಿಗೆ ಹೇಳ್ಕೊಟ್ಬಿಟ್ಟು ಸರ್ಗೆ ಮಾಡಿಸ್ತಾರೆ ಬರ್ತೀನಿ ಅಂತ ಹೋದಾಗ ಇನ್ನೂ ಸುಮಾರು ಕಡೆ ಹೋದಾಗ ನಮ್ಮ ಮಾಸ್ಟರ್ಸ್ ಅಂದರೆ ನನ್ನ ಬೆಳೆಸಿದ ಇಲ್ಲಿ ಗಂಟ ಬೆಳೆಸಿದ ನಮ್ಮ ಮೋಹನ್ ಮಾಸ್ಟರ್, ಹಾಗೇನು DKD ರುದ್ರ ಮಾಸ್ಟರ್. ಸೊ ಇವತ್ತು ನಾನೇನೇ ಕಷ್ಟಪಟ್ಟು ಈ ಸಾಂಗ್ ಮಾಡಿರೋದಂದರೆ ಡೆಡಿಕೇಟ್ ಟು ನಮ್ಮ ಮಾಸ್ಟರ್ಗಳಿಗೆ ಮತ್ತು ನನ್ನ ತಂದೆ ತಾಯಿಗೆ. ಸೊ ಇಷ್ಟು ಹೇಳೋಕ್ಕೆ ನನಗೆ ಥ್ಯಾಂಕ್ ಯು ಅಷ್ಟೇ. ಪ್ರಕೃತಿ ರಾಜೇಂದ್ರ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಐ ವುಡ್ ಫಸ್ಟ್ ಲೈಕ್ ಟು ಸೇ ಥ್ಯಾಂಕ್ ಯು ಆಲ್ ಆಫ್ ಯು, ಬಿಕಾಸ್ ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಸಪೋರ್ಟ್ ಮಾಡಿಕೊಂಡು ಈ ತನಕ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ಯಶವಂತ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಒಂದು ಆಲ್ಬಮ್ ಸಾಂಗ್ ಮಾಡ್ತಿದ್ದೀನಿ ಅಂತಂದಾಗ ನನಗೊಂದಷ್ಟು ಡೌಟ್ಸ್ ಇತ್ತು. ಓಕೆ, ಹೇಗೆ ಮಾಡೋದು? ಐ ಆಮ್ ಅ ಡಾನ್ಸರ್, ಕ್ಲಾಸಿಕಲ್ ಡಾನ್ಸ್ ಮಾಡ್ತೀನಿ, ಹೆಚ್ಚಿಗೆ ಭರತನಾಟ್ಯ, ಮೋಹಿನಿ ಅಟ್ಟಂ, ಕಥಕ್ ಅನ್ನೋ ಒಂದಿಷ್ಟು ಡಾನ್ಸ್ ಸಾಂಗ್ಸ್ಗಳನ್ನ ಮಾಡ್ತೀನಿ. ಬಟ್ ಆ್ಯಸ್ ಅ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ನಂಗೆ ಒಂಚೂರು ಭಯ ಇತ್ತು. ಹೇಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅದೆಲ್ಲ ಒಂದಿಷ್ಟು ಡೌಟ್ಸ್ ಇತ್ತು. ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ ಮೊದಲನ್ನ ಕೇಳಿದಾಗ ಐ ಸ್ಟಾರ್ಟೆಡ್ ಗ್ರೂವಿಂಗ್ ಟು ಇಟ್. ಅಲ್ಲೇ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೇ ನನಗೆ ಇಷ್ಟ ಆಯಿತು. ಆಮೇಲೆ ದೆನ್ ವಿ ಅಗ್ರಿ ಟು ದಿ ಪ್ರಾಜೆಕ್ಟ್. ಸೊ ಇಲ್ಲಿ ತನಕ ಬಂದಿದ್ದೀವಿ. ಆ್ಯಂಡ್ ಟೀಮ್ ಬಗ್ಗೆ ಹೇಳೋದಾದರೆ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಗಿದ್ದರು. ರಾಮ್ ಸರ್ ಆಗಿರಲಿ, ಎಲ್ಲರೂ ಕೂಡ ತುಂಬ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಡಾನ್ಸ್ ಟೈಮಲ್ಲೂ ಅಷ್ಟೇ, ಪ್ರಾಕ್ಟೀಸ್ ಟೈಮಲ್ಲೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟರು ರಾಮ್ ಸರ್ ಆ್ಯಂಡ್ ಬ್ಯಾಕ್ ಡಾನ್ಸರ್ಸ್ ಎವ್ರಿಬಡಿ. ಸೊ ಒಂದು ವಾರ ಡಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಶೂಟ್ ದಿನ ಬಂತು. ಐ ವಾಸ್ ರಿಯಲಿ ನರ್ವಸ್ ಟು ಬಿ ಆನೆಸ್ಟ್. ಮತ್ತು ಹಾಗೆ ಟೀಮ್ ಎಲ್ಲರೂ ಸಪೋರ್ಟಿಂದ ಚೆನ್ನಾಗಿ ಹೋಯಿತು. ಐ ಹೋಪ್ ಯು ಆಲ್ ಲೈಕ್ ದಟ್. ಇವಾಗ ತಾನೇ ನೋಡಿದ್ದೀರಾ. ಸೊ ಒಂದಿಷ್ಟು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಗೇನ್ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿವನ್. ಪ್ರೊಫೈಲ್ಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಕೆಲವೊಂದು ಇದು ಸ್ಟಾರ್ಟ್ ಆದಾಗಲೇ ಕೆಲವೊಂದು ಪ್ರೊಫೈಲ್ಗಳನ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಓಕೆ, ಇವರು ಅಪ್ರೋಚ್ ಮಾಡ್ಬೋದು ಹಂಗೆ ಹಿಂಗೆ ಅಂತ. ಮೇನ್ಲಿ ಒಂದು ಟಾಪ್ ನಾಚ್ ಸುಂದರಿ ಅಂತ ಟೈಟಲ್ ಬರ್ತಿದ್ದಂಗೆ ಸ್ವಲ್ಪ ಏನಾದ್ರೂ ವಿಶೇಷತೆ ಇರಬೇಕಲ್ಲ ಅಂತ ಅನ್ಕೊಂಡಾಗ ಮೇನ್ಲಿ ಒಂದು ಕರ್ಲಿ ಹೇರ್ ಹುಡುಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಸೊ ಇವರ ಒಂದಷ್ಟು ಫೋಟೋಸ್ ಎಲ್ಲ ನೋಡ್ಬೇಕಾದ್ರೆ ಆ ಒಂದು ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು. ಸೊ ಅಲ್ಲಿಗೆ ಅನಿಸ್ತು ಓಕೆ ನನ್ನ ಸಾಂಗಿಗೆ ಸೆಟ್ ಆಗ್ತಾರೆ ಅಂತ. ಅಂಡ್ ಸೊ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಭರತನಾಟ್ಯ ಎಲ್ಲ ಮಾಡ್ತಾರೆ, ಡ್ಯಾನ್ಸ್ ಅಂತೂ ಆರಾಮಾಗಿ ಆಗೋಯ್ತು ನನಗೆ ಅಂತ ಅಂದ್ಬಿಟ್ಟು ಸೊ ಇವ್ರಿಗೆ ಮೆಸೇಜ್ ಮಾಡಿ ಸೊ ಅಲ್ಲಿಂದ ಒಂದು ಮೀಟ್ ಮಾಡಿ ಸಾಂಗ್ ಕೇಳಿಸಿ ಅಪ್ರೋಚ್ ಮಾಡಿದೆ, ಒಪ್ಕೊಂಡ್ರು. ಅಂಡ್ ನಮ್ಮ ಟಾಪ್ ನಾಚ್ ಸುಂದರಿ ಸ್ವಲ್ಪ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಅಲ್ಲಿ ಬೀಸ್ ಇದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ಸುಹಾಸ್ ಅಂತ. ಸೊ ಕಾಟನ್ ಕ್ಯಾಂಡಿ ಅಂತ ಏನು ಚಂದನ್ ಶೆಟ್ಟಿ ಅವ್ರಿಗೆ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಅಂತ ಒಂದು ಸಾಂಗ್ ಬಂದಾಗ ಚೆನ್ನಾಗಿ ಮಾಡೋಣ, ಹೋಗಿ ಮಾಡೋಣ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ದೀನಿ. ನೋಡಿ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲಿ ಖರ್ಚು ಮಾಡಬೇಕು, ಎಲ್ಲೆಲ್ಲಿ ಸ್ವಲ್ಪ ಉಳಿಸ್ಬೇಕು. ಯಾಕೆ ಅಂತಂದ್ರೆ ಈಗ ನಾವು ಆಸ್ ಎ ಮೀಡಿಯಾ ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ, ಒಂದು ಸ್ಯಾಲ್ರಿ ನಂಬ್ಕೊಂಡೆ ನಾವೆಲ್ಲ ಕೂಡ ಬದುಕ್ತಾ ಇರ್ತೀವಿ. ಹಾಗಾಗಿ ಆ ಒಂದಷ್ಟು ಕಮಿಟ್ಮೆಂಟು ಒಂದಷ್ಟು ಅಲ್ಲಲ್ಲೇ ಹೋಗ್ಬಿಡುತ್ತೆ, ಇನ್ನೊಂದು ಸಾಲನೆ ಮಾಡಿರ್ತೀವಿ. ಹಾಗಾಗಿ ಏನೋ ಒಂಚೂರು ಅಲ್ಪ ಸ್ವಲ್ಪ ಇದೆ, ಅದ್ರಲ್ಲಿ ಸ್ವಲ್ಪ ಇನ್ನೊಂದು ಚೂರು ಎಷ್ಟು ಬೆಟರ್ ಬರುತ್ತೆ ಅಷ್ಟು ಚೆನ್ನಾಗಿ ಮಾಡೋಣ ಅಂತ ಎಲ್ಲ ಅನ್ಕೊಂಡಾಗ
ಆ್ಯಂಡ್ ಧರ್ಮರಾಜ್. ಸೊ ಇವರು ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲೆಲ್ಲ ಕೆಲಸ ಮಾಡಿರೋ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ. ಸೊ ಇವರು, ನಾನು ಮತ್ತೆ ಧರ್ಮ, ಸೊ ಅವನು ಇವನು ಅಂತ ಹೇಳ್ತೀನಿ, ಯಾಕಂದ್ರೆ ನಾವಿಬ್ರು ಕಾಲೇಜ್ ಮೇಟ್ಸ್. ಸೊ PUC ನಾವಿಬ್ರು ಒಟ್ಟಿಗೆ ಓದಿದ್ದು. ಸೊ ನನಗಿಂತ ಬೇಗ ಅವ್ರು ಇಂಡಸ್ಟ್ರಿಗೆ ಬಂದ್ಬಿಟ್ರು, ನಾನು ಆಂಕರ್ ಆಗಿ ಉಳ್ಕೊಂಡೆ. ಸೊ ಹಂಗಾಗಿ ಮತ್ತೆ ನಾವು ಬೆಂಗಳೂರಿಗೆ ಬಂದ್ರೆ ಮತ್ತೆ ಸಿಕ್ಕಾಗ ಒಂದಷ್ಟೆಲ್ಲ ಮಾತುಕತೆ ಎಲ್ಲ ಇತ್ತು, ಹಿಂಗೆಲ್ಲ ಆದಾಗ ಮತ್ತೆ ನಾವಿಬ್ರು ಒಂದಷ್ಟು ಮೀಟಿಂಗ್ ಮಾಡಿ ಏನಾಗುತ್ತೆ, ಏನು ಬಜೆಟಲ್ಲಿ ಮಾಡ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡಿ ಇವ್ರ ಕಡೆಯಿಂದ ಆ ಒಂದು ಪ್ರೊಡಕ್ಷನ್ ಡಿಸೈನ್ ಎಲ್ಲ ಏನಾಗಿತ್ತು, ಸೊ ಎಲ್ಲ ಇವ್ರ ಕಡೆಯಿಂದ ಆಗಿತ್ತು. ಎಸ್ ಧರ್ಮರಾಜ್. ಎಲ್ಲರಿಗೂ ನಮಸ್ಕಾರ. ಓಕೆ ಜಾನ್ವಿ ಅವರೇ, ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಗ್ತದೆ. ನಾನು ಜಾನ್ವಿ ಮುಂದ್ಗಡೆ ಪ್ರತಿಮಾ ಕೂತಿದ್ದಾರೆ. ಪ್ರತಿಮಾ ಅವರೇ, ನಿಮಗೂ ಪ್ರೀತಿಯ ಸ್ವಾಗತ. ನಾವು 3 ಜನ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ, ಸೊ ಹಾಗೆ ಒಂದು ಸ್ವಲ್ಪ. ಎಸ್ ಜಾನ್ವಿ ಅವರೇ, ಟಾಪ್ ನಾಚ್ ಸುಂದ್ರಿ ರಿಲೀಸ್ ಆಯಿತು, ಹೇಗೆ ಅನ್ನಿಸ್ತು? ಯಶವಂತ್ ಅವ್ರನ್ನ ಈ ಲುಕ್ಕಲ್ಲಿ ನೋಡಿ ನೀವೆಷ್ಟು ಇಂಪ್ರೆಸ್ ಆದ್ರಿ ಅಂತ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯಶವಂತ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟಾಪ್ ನಾಚ್ ಬಗ್ಗೆ ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಯಶವಂತ್ ಅವರು ಒಂದು ಡ್ಯಾನ್ಸ್ ರೀಲ್ಸ್ ಮಾಡಿದ್ರು. ನಾನು ಅವಾಗ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿದೆ ಯಶವಂತ್, ನೀವೇನಾದರೂ ಮಾಡಿ, ಆಲ್ಬಮ್ ಏನಾದರೂ ಮಾಡಿ ಅಂತ ನಾನು ಹೇಳಿದ್ದೆ ಯಶವಂತ್ ಅವ್ರಿಗೆ. ಅದು ಇಷ್ಟು ಬೇಗ ಇಷ್ಟು ಟಾಪ್ ನಾಚ್ ಆಗಿ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಯಶವಂತ್. ವೆರಿ ಹ್ಯಾಪಿ ಫಾರ್ ಯು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಯಶವಂತನ ನೋಡಿದಾಗ ಹಂಗೆ ಅನ್ಸುತ್ತೆ, ಯೂಶಲಿ ನಾವೆಲ್ಲ ಪ್ರಶ್ನೆ ಕೇಳ್ತಾ ಇರ್ತೀವಿ, ಸಿನಿಮಾ ಅಂತ ಬಂದಾಗ ಅದಕ್ಕೆ ಬೇರೆದೇ ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಬಟ್ ನೋಡಿ ಗೊತ್ತೇ ಆಗ್ತಾ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಟಾಪ್ ನಾಚ್ ಆಗಿ ಬಂದಿದೆ ಸಾಂಗ್. ಕೊರಿಯೋಗ್ರಫಿ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ಅಥವಾ ಲಿರಿಕ್ಸ್, ಹುಕ್ ಸ್ಟೆಪ್ಪು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರಕೃತಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ, ಇಬ್ರು ಕೆಮಿಸ್ಟ್ರಿ ಸಕಲಾಗಿ ಬಂದಿದೆ. ಯಶವಂತ್ ಅಂದರೆ ನೀವೇನೋ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಾ ಅಂತ ಅನಿಸೇ ಇಲ್ಲ. ನೀವು ಹೇಳ್ತಾ ಇದ್ರಿ ಡಿಸೆಂಬರ್ 25 ನನ್ನ ಬರ್ಡೇ, ಏನು ಸಾಧನೆ ಮಾಡಿದ್ದೀನಿ ಅಂತ ಬರ್ಡೇ ಮಾಡ್ಕೊಳ್ಳಿ ಅಂತ. ಸೊ ಬರ್ಡೇನ ಅದ್ದೂರಿಯಾಗಿ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಬರ್ಡೇಗೆ ನೀವೊಂದು ಒಳ್ಳೆ ಪಾರ್ಟಿ ಸಾಂಗ್ನ ನ್ಯೂ ಇಯರಿಗೆ ಕೊಟ್ಟಿದ್ರೆ ಅದಕ್ಕೆ ಸೊ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅದನ್ನು. ಸೊ ತುಂಬ ಖುಷಿ ಆಗುತ್ತೆ. ಒಂದೇ ಒಂದು ಮೊನಾಟನಸ್ ಆಗಿ ಹೋಗ್ತಾ ಇರ್ತೀವಿ, ನ್ಯೂಸ್ ಆ್ಯಂಕರ್ಸ್ ಅಂದರೆ ಏನು ಅಂತ ನಂಗೆ ಗೊತ್ತು. ನಾನು ಇವಾಗ ಅಲ್ಲಿ ಇಲ್ಲಿ ಹೋದಾಗ ನೀವು ಎಷ್ಟು ಬ್ಯುಸಿ ಇರ್ತೀರಾ ಅಂತೀರಾ. ನಾನು ಇವಾಗ ಬ್ಯುಸಿ ಇಲ್ಲ, ನಾನು ನ್ಯೂಸ್ ಚಾನಲ್ ಇದ್ದಾಗಲೇ ಬ್ಯುಸಿ ಇದ್ದೆ, ಬಟ್ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. 14 hours ಚಾನಲಲ್ಲಿ ಆ ಶಿಫ್ಟ್ಸು ಅದೆಲ್ಲ. ಸೊ ಅದರಿಂದ ಇನ್ನೇನೋ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಶವಂತ್, ನಂಗೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು, ನಿಮ್ಮ ಡೈರೆಕ್ಟರ್ ಸರ್ ಸುದರ್ಶನ್ ಸರ್ ಅಲ್ಲ, ಅವ್ರು ಮಾತಾಡುವಾಗ ನಂಗೆ ನೆನಪಾಯಿತು, ಅಂದರೆ ಟಾಪ್ ಟು ಬಾಟಮ್ ಗಾಂಚಲಿ ಸಾಂಗ್ ಅವ್ರು ಮಾಡಿದ್ರು ಅಂತ. ಸೊ ಸರ್ ಬಿಗ್ ಬಾಸ್ ಎಲ್ಲ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು ಟಾಪ್ ಟು ಬಾಟಮ್ ಗಾಂಚಲಿ ಅನ್ನೋದು. ಸೊ ತುಂಬ ಖುಷಿ ಆಗುತ್ತೆ. ಇಡೀ ತಂಡಕ್ಕೆ ಶುಭಾಶಯಗಳು, ಎಲ್ಲರೂ ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಕೊರಿಯೋಗ್ರಫಿ ಇರ್ಬೋದು, ಮತ್ತು ಕ್ಯಾಮ್ರಾ ವರ್ಕ್ ಇರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ನು, ಸಾಂಗು, ಕಾಸ್ಟ್ಯೂಮು, ಎವ್ರಿಥಿಂಗ್ ಟಾಪ್ ನಾಚ್ ಆಗಿದೆ. ಆ್ಯಂಡ್ ಯಶವಂತ್ ಅವರೇ, ನಿಮ್ಮ ಹೆಸರಲ್ಲೇ ಈ ಯಶಸ್ಸಿದೆ. ಸೊ ಆ ಯಶಸ್ಸು ನಿಮಗೆ ಸಿಗಲಿ. ಈ ಆಲ್ಬಮ್ ಸಾಂಗಿಂದ ನೀವು ಟಾಪ್ ಆಗಿ ಲಾಂಚ್ ಆಗ್ತಾ ಇದ್ದೀರಾ, ಅದು ಸಿನಿಮಾ ಆಗಲಿ, ಸೂಪರ್ ಹಿಟ್ ಸಿನಿಮಾ ಆಗಲಿ, ಸ್ಯಾಂಡಲ್ವುಡ್ಗೆ ಒಬ್ಬ ಒಳ್ಳೆ ಕಲಾವಿದನಾಗಿ ನೀವು ಉಳಿರಿ, ನೀವು ಮತ್ತೆ ಪ್ರಕೃತಿ ಅವರಿಬ್ಬರಿಗೂ ಕೂಡ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. That's so sweet, that's so sweet. Thank you so much. ಸಾಂಗಿಗೆ ಒಬ್ಬರೇ ಕ್ಯಾಮ್ರಾಮನ್. ಸೊ ಊರ ಹಬ್ಬ ಸ್ವಲ್ಪ ಅಲ್ಲಿ ಎಲ್ಲ ಬಿಸಿ ಇದ್ದಾರೆ. ಸದ್ಯಕ್ಕೆ ಪ್ರೆಸೆಂಟ್ ಇರೋದು ಇವರ ಟೀಮ್, ಇವರೇ ನನ್ನ ಟಾಪ್ ನಾಚ್ ಟೀಮ್. ಅಮೇಜಿಂಗ್. ದಯವಿಟ್ಟು ಎಸ್ ಸರ್, ಹೇಗೆ ಅನ್ನಿಸ್ತು ಹಾಡು, ಎಷ್ಟು ಎಂಜಾಯ್ ಮಾಡಿದ್ರು ಪ್ಲೀಸ್? ನಮಸ್ತೆ ಎಲ್ಲರಿಗೂ. ನನಗೆ ಯಶವಂತ್ ಬಂದು ನಂದು ಬಿಗ್ ಬಾಸ್ ಇಂತ ಮುಂಚೆ ನಂದು ಯಾವ್ಯಾವ ಡಾಗ್ನ ನಾನು ಲಾಂಚ್ ಮಾಡಿದ್ದೀನಿ ಎಲ್ಲದಕ್ಕೂ ಫಸ್ಟ್ ಬಂದು ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವಾಗಿಂದ ಪರಿಚಯ. ಅವಾಗಲೇ ಹೇಳ್ತಾ ಇದ್ದೆ, ನೀವು ಆಂಕರ್ ಥರ ಕಾಣಿಸಲ್ಲ, ಹೀರೋ ಥರ ಕಾಣಿಸ್ತೀರಾ ಅಂತ. ಇವತ್ತು ಒಂದೊಂದು ಪೋಸ್ಟು ನಾನು ಹಿಂದೆ ನೋಡ್ತಾ ಇದ್ದೀನಿ, ಅದು ಡ್ಯಾನ್ಸ್ ಪೋಸ್ಟ್ ಅನಿಸ್ತಾ ಇಲ್ಲ, ಒಂದು ಮೂವಿ ಪೋಸ್ಟ್ ತರ, ಒಂದು ಸ್ಟೈಲ್ ಆಗಿ ಅವ್ರ ಕೈ ಹಿಂಗನ್ನೋದಾಗ್ಲಿ ಅದೆಲ್ಲ ನೋಡ್ತಾ ಇದ್ರೆ ಒಂದು ಭಾವ ಇದೆಯಲ್ಲ, ಫೇಸ್ ಎಕ್ಸ್ಪ್ರೆಷನ್, ಒಂದು ಡ್ಯಾನ್ಸ್ ಮಾಡೋ ರೀತಿ, ಅಲ್ಲಿ ಎಲ್ಲಾ ಡ್ಯಾನ್ಸರ್ಸ್, ಆಮೇಲೆ ಇವರು ಮೇಡಮ್ ಅಂತೂ ಪಕ್ಕಾ ಡ್ಯಾನ್ಸರ್ಸೇ, ಆದ್ರೂ ಇವರು ಹೊಸದಾಗಿ ಕಲ್ತಿದ್ರು ಎಲ್ಲಾರು ಈಕ್ವಲ್ ಆಗಿ ಮಾಡಿದ್ದಾರೆ. ಆಮೇಲೆ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾರೆ. ಅಂದ್ರೆ ಒಂದು ಡ್ರೆಸ್ ಸೆನ್ಸ್ ಆಗ್ಬೋದು, ಸ್ಟೈಲ್ ಆಗ್ಬೋದು, ಫೇಸ್ ಎಕ್ಸ್ಪ್ರೆಷನ್ ಆಗ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಮಟ್ಟಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇವ್ರ ಜೊತೆ ಸೇರಿ ಆಲ್ಬಮ್ ಸಾಂಗ್ ಮಾಡಬೇಕಿತ್ತು. ಕಾರಣಾಂತರದಿಂದ ನಾವು ಸ್ವಲ್ಪ ಸ್ಲೋ, ಅವ್ರ ಮಾತಿಗೆ ನಾನು ಇನ್ನ ಮಾಡೋಣ ಅಂತ ಇದು ಮಾಡ್ತಾ ಇದ್ವಿ. ಇನ್ನೊಂದು ಸಾಂಗು ನಾವು ಅವರು ಇವಾಗ ಮಾಡ್ಬೇಕಂತ ಅನಿಸ್ತಾ ಇದೆ, ಯಾಕಂದ್ರೆ ಆ ಲೆವೆಲಿಗೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ಅಂತೂ ಮ್ಯೂಸಿಕ್ ಆಗ್ಲಿ, ತೆಗ್ದಿರೋದಾಗ್ಲಿ, ಡ್ರೆಸ್ ಆಗ್ಲಿ, ಇವ್ರು ಅಷ್ಟು ಜನದಲ್ಲಿ ಎದ್ದು ಕಾಣಿಸ್ತಾರೆ ಹೀರೋ ತರ.
ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಸಾಂಗ್ ಥರ ಇನ್ನೂ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಒಂದು ಮೂವಿಲಿ ಹೀರೋ ಆಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್. ನಿಮಗೂ ಥ್ಯಾಂಕ್ ಯು. ಭಾಷಣ ಮಾಡೋ ಥರ ಬರಲ್ಲ ದಯವಿಟ್ಟು ತಪ್ಪದೆ. ಆಕ್ಚುಲಿ ಏನು ಅಂತಂದ್ರೆ 3 ಜನನು ತುಂಬಾ ಒಳ್ಳೆ ವೆಲ್ ವಿಷರ್ಸ್. ಏನೇ ಈ ತರದ್ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಹಾಕ್ದಾಗ, ಸ್ಟೇಟಸ್ ಹಾಕ್ದಾಗ ಒಂದು ಲೈಕ್ ಇರುತ್ತೆ, ಒಂದು ರಿಪ್ಲೈ ಪಕ್ಕ ಇವ್ರ ಕಡೆಯಿಂದ ಇರುತ್ತೆ. ಸೊ ಅವಾಗ ಹೇಳಿದ್ನಲ್ಲ, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಸೊ ಅವರೇ ನಮ್ಮ ಸೆಲೆಬ್ರಿಟಿಗಳು, ಅವ್ರ ಕಡೆಯಿಂದ ಲಾಂಚ್ ಮಾಡ್ಸೋಣ ಅಂತ. ಹಂಗಾಗಿ ಅವಿನಾಶ್ ಸ್ಕ್ವೇರ್ ಅಂತ ಹೇಳ್ತಾ ಇದೀವಿ, ಅವಿನಾಶ್ ಕ್ಯೂಬ್, ಎ ಕ್ಯೂಬ್. ಎಸ್, ನಿಮ್ಮಿಂದ ಶುರು ಮಾಡೋಣ. ನೀವು ಡಿವೋರ್ಸ್ ಸ್ಟೈಲಲ್ಲೂ ಒಂದು ಸ್ವಲ್ಪ ವಿಶ್ ಮಾಡಿದ್ರೆ ಏನಿಲ್ಲ, ನಾವು ನಿಂತ್ಕೊಂಡೇ ಆಗ್ಬಿಡುತ್ತಾರೆ. ಮೊದಲದಾಗೆ ಎಲ್ಲರಿಗೂ ನಮಸ್ಕಾರ. ಅಲ್ಲಿದ್ದವರು ಇಲ್ಲಿ ಬರೋದು ತುಂಬಾ ಕಷ್ಟ, ಯಾಕಂದ್ರೆ ಒಬ್ಬ ಬಡ ಮಕ್ಕಳಾದವರು ಅಲ್ಲಿಂದ ಇಲ್ಲಿ ಬರೋದು ಆ ಥಾಟೇ ಬರಲ್ಲ. ಯಾಕಂದ್ರೆ ಇವ್ರು ಹೇಳಿದ್ರು ಕಮಿಟ್ಮೆಂಟ್ ಅಂದಾಗ ಅಲ್ಲಿಗೆ ಇರುತ್ತೆ. ಬಟ್ ಅದನ್ನ ಹೊಡೆದಾಕಿ ಅಲ್ಲಿಂದ ಇಲ್ಲಿ ಬಂದು ನಿಲ್ತಾರಲ್ಲ, ಅದೊಂದು ಬಂಡ್ ಧೈರ್ಯ ಅಂತಾರೆ ನಮ್ಮ ಇದರಲ್ಲಿ ಶೈಲಿಯಲ್ಲಿ ಹೇಳೋದಂದ್ರೆ. ಆ ಬಂಡ್ ಧೈರ್ಯ ಮೀರಿಸ್ಬಿಟ್ಟಿದ್ದೀರ ಅಣ್ಣ ನೀವು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬಟ್ ನನಗೆ ನಾವು ಅಂದ್ರೆ ಮೂವಿ ಮಾಡ್ತಾರೆ, ಒಂದು 2-3 ಮೂವಿ ಮಾಡಿದಾಗ ಅಂದ್ರೆ ನಾನು ಕ್ಯಾರೆಕ್ಟರ್ ನೋಡಿದ್ದೀನಿ. ಬಟ್ ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂದ್ರೆ ಕಾಸ್ಟ್ಯೂಮ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಅಂದ್ರೆ ನಾವು ಯಾಕಪ್ಪ ಈ ತರ ಅಂದ್ರೆ ಮಾಡೋಣ, ಈ ತರ ಇದ್ರೆ ನಾವು ಮಾಡೋಣ ಅಂದ್ರೆ ಸಿನಿಮಾ ಮಾತ್ರ ಅಂತ. ಬಟ್ ಆಲ್ಬಮ್ ಸಾಂಗು ಕೆಲವೊಂದು ಅನ್ಕೊಂತಾ ಇರ್ತೀವಿ, ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡ್ಬೇಕು. ಬಟ್ ನನ್ನ ಮೈಂಡಲ್ಲಿ ಅಂತ ಇದೆ ಸಿನಿಮಾ ಮಾಡ್ಬೇಕು, ಇದೆ ಈ ಥಾಟ್ ಇತ್ತು. ಬಟ್ ಸಾಂಗ್ ನೋಡಿದ್ಮೇಲೆ ಅನಿಸ್ತು, ಯಾಕೆ ನಾನು ಆಲ್ಬಮ್ ಸಾಂಗ್ ಮಾಡ್ಬಾರ್ದು, ಸಿನಿಮಾನೇ ಯಾಕೆ ಅನ್ಕೋಬೇಕು. ಬಟ್ ಇಷ್ಟು ಚೆನ್ನಾಗಿ ಕಾಣುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ ಅಂದಾಗ ಮಾಡಬೇಕು. ಬಟ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಅಂದ್ರೆ ಇಬ್ರು ಪೇರ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ತುಂಬಾ ಒಳ್ಳೇದಾಗ್ಲಿ. ಇಲ್ಲಿಂದ ನೆಕ್ಸ್ಟ್ ಹೇಳಿದ್ರಲ್ಲ ಸಿನಿಮಾ, ಆ ಸಿನಿಮಾಗೂ ನೆಕ್ಸ್ಟ್ ಹೀಗೆ ಒಂದು ಪ್ರೆಸ್ ಮೀಟ್ ಆಗಲಿ, ತುಂಬಾ ಚೆನ್ನಾಗಿ ನಿಮ್ಮ ಜರ್ನಿ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಅವರೇ. ನೋಡಿದ್ರಾ ಇಲ್ವಾ, ಐ ಆಮ್ ನಾಟ್ ಶೋರ್. ಅದಕ್ಕೆ ಫಸ್ಟ್ ಬಂದಾಗ ಹೇಳಿರೋದೇ ನನಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ತೋರಿಸಿ ಅಂತ. ಬಟ್ ನಾನು ಹೇಳ್ತಿದ್ದೆ ಸಖತ್ತಾಗಿದೆ, ಹುಕ್ ಸ್ಟೆಪ್ ಅಂತೂ ಅಮೇಜಿಂಗ್. ಓಕೆ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಕವರಿಂಗ್ ದಿಸ್ ಅಪ್ ಇನ್ ಅ ಬಿಗ್ ವೇ. ತುಂಬ ದೊಡ್ಡ ಲೆವೆಲಲ್ಲಿ ನಾನು ಕೇಳ್ಪಟ್ಟೆ ಮಂಗಳೂರಲ್ಲಿ ಕೂಡ. ಐ ಜಸ್ಟ್ ಪೋಸ್ಟೆಡ್ ಇಟ್, ದರ್ ವಾಸ್ ಗುಡ್ ರೆಸ್ಪಾನ್ಸ್. ಲೈಕ್ ಎಲ್ಲರೂ ಓಕೆ ವಾಟ್ ಇಸ್ ಹ್ಯಾಪನಿಂಗ್, ನೀವೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಹೇಳಿದೆ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಹ್ಯಾಪಿ ಟು ಸಿ ಲಾಟ್ ಆಫ್ ಪೀಪಲ್ ಹಿಯರ್. ಫ್ರೆಂಡ್ಸ್ಗಳಿದ್ದಾರೆ, ಸತೀಶ್ ಸರ್ ಎಲ್ಲರೂ ಇದ್ದಾರೆ. ಅದ್ರ ಜೊತೆಗೆ ಐ ಹ್ಯಾವ್ ಟು ಸೇ ಸಾರಿ ದ್ಯಾಟ್ ನಾನು ನಿಜವಾಗ್ಲೂ ಅವ್ರಿಗೆ ಗೊತ್ತಿದೆ, ನಾನು ಐ ಹ್ಯಾವ್ ಜಸ್ಟ್ ಕಮ್ ಪ್ರಿಡಾಮಿನೆಂಟ್ಲಿ ಫಾರ್ ಓನ್ಲಿ ದಿಸ್ ಪ್ರೋಗ್ರಾಮ್. ಬಟ್ ನನಗೊಂದು ಚಿಕ್ಕ ಮೀಟಿಂಗು, ನಮ್ಮ ಮೂವಿದು ಒಂದು ಚಿಕ್ಕ ಮೀಟಿಂಗ್, ಅದು ಮುಗಿಬೇಕಾದ್ರೆ ಸ್ವಲ್ಪ ಹೊತ್ತಾಯ್ತು. ಸೊ ಐ ಆಮ್ ಅ ಬಿಟ್ ಲೇಟ್. ಬಟ್ ಲೇಟೆಸ್ಟ್ ಆಗಿ ಏನೋ ಹೇಳಬೇಕಂದ್ರೆ, ಯಶ್ವಂತ್ ನಮ್ಮದು ಐ ಥಿಂಕ್ ಆಫ್ಟರ್ ಬಿಗ್ ಬಾಸ್ ಮುಗಿದ್ಮೇಲೆ, ಸೀಸನ್ 10 ಮುಗಿದ್ಮೇಲೆ ಐ ಹ್ಯಾಡ್ ಗಿವನ್ ಇಂಟರ್ವ್ಯೂಸ್. ಎಲ್ಲರಿಗೂ ಇಂಟರ್ವ್ಯೂ ಕೊಟ್ಟಿದೆ. ಈಗ ನಮ್ಮ ಭಾಷೆ, ಈ ನಮ್ಮ ಫ್ರೆಂಡ್ ಮಂಡ್ಯ ಭಾಷೆದಲ್ಲಿ ಮಾತಾಡೋದು, ನಮ್ದು ಎರಡೂ ಮಿಕ್ಸ್ ಆಗಿರುತ್ತೆ, ಮಂಗಳೂರು ಮತ್ತು ಬೆಂಗಳೂರು ಎರಡು. ಬಟ್ ಯಾ, ಐ ಹೋಪ್ ಯು ಲೈಕ್ ಇಟ್. ಒಂದು ಚಿಕ್ಕ ಸ್ಟೋರಿ ಅಬೌಟ್ ಯಶ್ವಂತ್ ಐ ವಾಂಟ್ ಟು ಶೇರ್ ವಿತ್ ಯು ಆಲ್. ಎಲ್ಲರಿಗೂ ಇಂಟರ್ವ್ಯೂ ಕೊಟ್ಟಿದ್ದೆ. ಐ ಥಿಂಕ್ ಫಿಲ್ಮಿ ಬೀಟ್ ಮಾತ್ರ ಒಂದು ಪೆಂಡಿಂಗ್ ಆಗಿತ್ತು. ನಾನೆಲ್ಲೋ ಇಂದ್ರನಗರದಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿದ್ದೆ. ಐ ಥಿಂಕ್ ಬೈ ಚಾನ್ಸ್ somebody told me, ಯಾರೋ ಹೇಳಿದ್ರು ಯಶ್ವಂತ್ ಅವರ ಸ್ಟುಡಿಯೋ ಇಲ್ಲೇ ಇದೆ, ಅಥವಾ ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಎಲ್ಲೋ ನೋಡಿದ್ರು, ಇಲ್ಲೇ ಇದೀನಲ್ವಾ 5 minutes ಅಂತ. ನಾನು ಆಯ್ತು, ನೀವು ಬರ್ತೀರಾ ಸರ್, ಇವತ್ತೇ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದ್ಬಿಟ್ಟು ನಾವು ವಿ ಡಿಡ್ ಅ ಪ್ರ್ಯಾಂಕ್ ವಿಡಿಯೋ ಕಾಲ್ ಟು ಪೃಥ್ವಿ ಅಂಬರ್, ಅಂಡ್ ದ್ಯಾಟ್ ಬಿಕೇಮ್ ಸೋ ವೈರಲ್. ಅಲ್ಲಿಂದ ನಾನು ಮೀ ಅಂಡ್ ಯಶ್ವಂತ್ ಬಿಕೇಮ್ ಲೈಕ್ ಮೋರ್ ಆಫ್ ಫ್ರೆಂಡ್ಸ್. ಅವತ್ತು ಯಶ್ವಂತ್ ಹತ್ರ ನಾನು ಹೇಳಿದೆ, ಐ ಥಿಂಕ್ ಇಷ್ಟು ಚೆನ್ನಾಗಿ ಕಾಣಿಸ್ತೀರಲ್ವಾ, ಯಾಕೆ ಯು ಆಲ್ವೇಸ್ ವಾಂಟ್ ಟು ಬಿ ಮೀಡಿಯಾ ಇನ್ ದ ರಿಪೋರ್ಟಿಂಗ್ ಆ್ಯಂಕರಿಂಗ್ ಅಂತ. ಆವಾಗ ಒಂದು ಸ್ಟೋರಿ ಹೇಳಿದ್ರು, ಬ್ರದರ್ ನಾನು ಆ್ಯಂಕರಿಂಗ್ ಅದು ಮಾಡ್ತಾ ಇದ್ದೆ, ಬಟ್ ಇನ್ ಬಿಟ್ವೀನ್ ಒಂದು ಸೀರಿಯಲ್ ಮಾಡ್ಬೇಕಂತ ನನ್ಗೊಂದು ಮನ್ಸಿತ್ತು. ಸಂಬಡಿ ಕಾಲ್ ಮೀ, ಸೀರಿಯಲ್ ಬನ್ನಿ, ಸೀರಿಯಲ್ ಒಂದು ಮಾಡೋಣ, ಹಂಗೆ ನಂಗೆ ನೆನಪಿದೆ ಆ್ಯಕ್ಚುಲಿ ನಿಮ್ಮ ಸ್ಟೋರಿ ಹೇಳಿದ್ದು. ಸೊ ಸೀರಿಯಲ್ ಹೋಗಿ ನಾನು ಆಡಿಷನ್ ಕೊಡ್ಬೇಕಾದ್ರೆ, ನೀವು ಏನ್ ಮಾತಾಡಿದ್ರು ರಿಪೋರ್ಟರ್ ತರನೇ ಮಾತಾಡ್ತಿದ್ದೀರಾ, ಆಂಕರ್ ತರನೇ ಹೋಗ್ತಾ ಇದೆ, ನಿಮ್ ಲುಕ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಇದು ಆಗಲ್ಲ ಬ್ರದರ್ ಅಂತ. ಸೊ ನನ್ಗೆ ಹೇಳಿದ್ರು, ಸೆಟ್ ಆಗಲ್ಲ ಬ್ರೋ, ನಮ್ಗೆಲ್ಲ ಸೆಟ್ ಆಗಲ್ಲ, ಐ ಥಿಂಕ್ ಐ ಓನ್ಲಿ ಡು ಆಂಕರಿಂಗ್ ಅಂತ. ಐ ಆಮ್ ಹ್ಯಾಪಿ ವಿತ್ ಇಟ್. I don't know if you remember this. ಅವತ್ತೇ ಹೇಳಿದೆ, ಬ್ರದರ್ I started as anchor. I also started as anchor. I don't know if you know this. ನಾನು ಮಂಗಳೂರಲ್ಲಿ, ನಾನು ರೂಪೇಶ್ ಅವರು ಒಂದೇ ಕಾಲೇಜ್. ಸೊ ವಿ ಆಲ್ ಸ್ಟಾರ್ಟೆಡ್ as anchors in college. ಆಮೇಲೆ ಆಂಕರ್ಸ್ ಈ ಮದುವೆ ಫಂಕ್ಷನ್ ಆಗಲಿ ಅಥವಾ ಯಾವುದೇ ಫಂಕ್ಷನ್ ಆಗಲಿ ಆಂಕರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಮಗೆ ಎಲ್ಲೂ ಬೇಸ್ ಇಲ್ಲ, ಯಾರು ಟು ಲಿಫ್ಟ್ ಅಸ್ ಅಪ್, ಯಾರು
ಮುಂದೆ ನೋಡಿದ್ರು ಯಾರು ನಮ್ಮನ್ನ ಲೈಕ್ ಟು ಗೆಟ್ ಇನ್ ಟು ಮೂವೀಸ್ ಅಥವಾ ಏನು ಲುಕ್ಸ್ ಇದೆ ಅಂತ ಹೇಳ್ತಾರೆ ಎಲ್ಲರೂ. ಈಗ ಯಾವ ಬ್ಯೂಟಿ ಲುಕ್ಸ್ ಇದೆ ನಿಮ್ಗಿದೆ ಹೋಗಕ್ಕಾಗಲ್ಲ. ವೆನ್ ಯು ಗೋ ದೇರ್ ಆಮೇಲೆ ಬನ್ನಿ ನಾಳೆ ಬನ್ನಿ ಹಂಗೆ ಆಗ್ತಾ ಇತ್ತು. ಸೊ ದ ಮೇನ್ ಥಿಂಗ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಿಲೀಫ್ ಅಂತ ಏನಿದೆ ಅದೇ ಬಿಗ್ ಬಾಸ್ ಹೋಗಿದ್ದು ಹಂಗೆ. ಆ ಬಿಲೀಫ್ ಅಲ್ಲ ಯಾರು ಬಿಗ್ ಬಾಸ್ ನಮಗೆ ಕನ್ಸಲ್ಲೂ ನಾನು ಐ ಹ್ಯಾಡ್ ದಟ್ ಡ್ರೀಮ್. ಬಟ್ ಯಾರು ನಾನು ಹೇಳಿದ್ರೆ ಒಂದು 3 ವರ್ಷ ಮುಂಚೆ ನಾನು ಬಿಗ್ ಬಾಸ್ ಹೋಗ್ತೀನಿ ಅಂದ್ರೆ ನೋ ಚಾನ್ಸ್ ಮ್ಯಾನ್, ವಾಟ್ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ರು. ಯುವರ್ ಡ್ರೀಮ್ ಇಸ್ ಆಲ್ಸೋ ಲೈಕ್ ದಟ್. ಸೊ ಆ ಬಿಲೀಫ್ ಏನಿದೆಯಲ್ಲ ಆ ಬಿಲೀಫ್ ಇಂದ ಇಲ್ಲಿವರೆಗೆ ಬಂದಿರ. ಐ ಆಮ್ ಡ್ಯಾಮ್ ಶೂರ್, ನಾನು ನೋಡಿಲ್ಲ ಬಟ್ ಐ ಆಮ್ ಡ್ಯಾಮ್ ಶೂರ್ ಈ ವಿಡಿಯೋ ಇಸ್ ಎಕ್ಸ್ಟ್ರಾರ್ಡಿನರಿ ಗುಡ್. ದಟ್ ವೈಬ್ ಐ ಹ್ಯಾಡ್ ಆಲ್ರೆಡಿ. ಸೊ ವಾಟ್ ಐ ಆಮ್ ಹೋಪಿಂಗ್ ಪ್ರೇಯಿಂಗ್ ಆಮೇಲೆ ನಿಮಗೆ ಏನು ವಿಶ್ ಮಾಡ್ತಾ ಇದ್ದೀನಿ. ಐ ಆಮ್ ಆಲ್ಸೋ ದ ಲೇಡಿ ಓವರ್ ದೇರ್. ಯು ಆರ್ ಲುಕಿಂಗ್ ಗಾರ್ಜಿಯಸ್. ಐ ಆಮ್ ಶೂರ್ ಯು ಹ್ಯಾವ್ ಡನ್ ರಿಯಲಿ ಗುಡ್. ಏನು ವಿಶ್ ಮಾಡ್ತಾ ಇದ್ದೀನಿ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ಎಕ್ಸೆಲ್. ಇಲ್ಲಿಂದ ಮೇಲೆ ಹೋಗ್ಬಿಟ್ಟು ದ ನೆಕ್ಸ್ಟ್ ಲೆವೆಲ್ ವಿಲ್ ಬಿ ಮೂವೀಸ್. ಓಕೆ, ಸೊ ಗುಡ್ ಲಕ್ ಟು ಆಲ್ ಆಫ್ ಯು ಆಲ್ ಆ್ಯಂಡ್ ಹ್ಯಾಪಿ. ಇಲ್ಲಿ ಬಂದಿದ್ದೀನಿ ಮೀಡಿಯಾದವರಿಗೆ ಒಬ್ರು ಅಲ್ಲಿ ಬಂದಾಗ ಅವಿನಾಶ್ ಶೆಟ್ಟಿ ನಾನು ನೀವು ಅಂತ ನನ್ನ ಲುಕ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ ಸ್ವಲ್ಪ ಯಾಕೋ ನೀವೇನು ಅವಿನಾಶ್ ಬಿಗ್ ಬಾಸ್ ಅಲ್ಲಿ ಬಂದವರು ನೀವೇನಂತ ಕೇಳಿದ್ರು. ಹೌದು ನಾನೇ. ಐ ಕೀಪ್ ಚೇಂಜಿಂಗ್ ಮೈ ಲುಕ್ಸ್ ಆ್ಯಂಡ್ ಐ ಥಿಂಕ್ ದಟ್ ಈಸ್ ದ USP ಆಫ್ ಅನ್ ಆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಸ್ಟ್ ಆಫ್ ಆಲ್ ಯಶ್ವಂತ್. ಆ್ಯಂಡ್ ಐ ಆಮ್ ಗ್ಲಾಡ್ ಎಲ್ಲರ ಜೊತೆಗೆ ನಾನು ಈ ಒಂದು ಮೊಮೆಂಟ್ ಅಲ್ಲಿ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಅವರೇ. ಅದೀಗ ನಮ್ಮ ಟಾಪ್ ನಾಚ್ ಸುಂದ್ರಿ ಸುರಸುಂದ್ರ ಅವರಿಗೆ ಎಷ್ಟು ಇಷ್ಟ ಆಯಿತು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇಲ್ಲಿ ಬಂದಿರೋದು ಯಶವಂತ್ ಗೆಳೆಯನಾಗಿ. ಎಷ್ಟು ಸೆಲೆಬ್ರಿಟಿ ಅಂತ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಯಶವಂತ್ ಗೆಳೆಯನಾಗಿ ಇಲ್ಲಿ ಬಂದಿದ್ದೀನಿ ಆ್ಯಂಡ್ ಸಾಂಗ್ ನೋಡಿದೆ. ಅವ್ನು ತುಂಬ ವರ್ಷದ ಕನಸು ಏನಾದರೂ ಮಾಡ್ಬೇಕು. ನಾನು ಮಾತಾಡ್ತಾ ಇರ್ತೀವಿ ಆಗಾಗ ಸಿನಿಮಾ ಬಗ್ಗೆ, ಮೀಡಿಯಾ ಅದು ಇದು ಏನು ನಡೀತಿದೆ ಅಂತೆಲ್ಲ. ಸೊ ಹೇಳ್ತಾನೆ ಇರ್ತಿದ್ದೆ ಏನಾದರೂ ಮಾಡಬೇಕು ಅಂತ. ಸೊ ಫೈನಲಿ ಒಂದು ಸಾಂಗ್ ರೆಡಿ ಆಗಿದೆ. ಸೊ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ, ನನಗೆ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು, ನೀವೆಲ್ಲವನ್ನು ಅಬ್ಸರ್ವ್ ಮಾಡಿದ್ರೆ ಈ ಅವಕಾಶ ಯಶವಂತ್ಗೆ ಯಾರೂ ಕೊಟ್ಟಿದ್ದಲ್ಲ, ಅವನೇ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಆಲ್ಬಮ್ ಸಾಂಗ್ಸ್ ಏನಾಗ್ಬಿಡುತ್ತೆ ಅಂದರೆ ಈ ಥರದ್ದು ಏನಾದರೂ ಒಂದು ಮಾಡೋದಕ್ಕೆ ಹೊರಟಾಗ ನಾನು ಪ್ರೊಡ್ಯೂಸರ್ ನಡೀತೀನಿ, ನಾನು ಎಲ್ಲ ಇದು ಮಾಡ್ತೀನಿ ಅಂತ ಹೇಳಿ ಇವಾಗ ಸಿನಿಮಾಗಳೊಂದು ಶೋಕಿಗಳು ನೋಡ್ತೀವಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನೃತ್ಯ ನಿರ್ದೇಶನ, ಹಂಗೆ. ಸೊ ಇಷ್ಟು ಕಷ್ಟಪಟ್ಟಾಗ ಅವನು ಅದನ್ನು ಮಾಡ್ಬೋದಾಗಿತ್ತು. ನಾನೇ ಡೈರೆಕ್ಟ್ ಮಾಡಿ, ನಾನೇ ಲಿರಿಕ್ಸ್ ಬರ್ದು, ನಾನೇ ಆ್ಯಕ್ಟ್ ಮಾಡಿ, ನಾನೇ ಹಾಡ್ಬಿಡ್ತೀನಿ ಅಂತ. ಇಲ್ಲ, ನಂದೊಂದು ಪ್ರೊಫೈಲ್ ಬೇಕು ಅಂತ ಯಶವಂತ್ ಇಲ್ಲಿವರೆಗೂ ಮಾಡಿ ಆಮೇಲೆ ಒಂದು ತಂಡ ಕೊಟ್ಟು ಈ ಆಪರ್ಚುನಿಟಿನ ಯಶವಂತ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಆಮೇಲೆ ಒಂದೊಂದೇ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲ ಗೊತ್ತಾಗೋದು. ಆಲ್ಮೋಸ್ಟ್ 80% ಎಲ್ಲ ನನ್ನ ಸ್ನೇಹಿತರ ತಂಡನೇ ಇದೆ. ಸುದರ್ಶನ್ ಡೈರೆಕ್ಟ್ ಮಾಡಿರೋದು, ನನ್ನ 10 ವರ್ಷದ ಗೆಳೆಯ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ದಿನೇಶ್ ಏನಿಲ್ಲ ಅಂದರೆ ಒಂದು 5 ರಿಂದ 8 ವರ್ಷದ ಗೆಳೆಯ ದಿನೇಶ್ ಲಿರಿಕ್ಸ್ ಬರ್ದಿದ್ದಾನೆ. ಮತ್ತು ತುಂಬ ಜನ, ಅನಿರುದ್ಧ್ ಬಂದಿಲ್ಲ, ಅನಿರುದ್ಧ್ ಅವರಾಗಿರಲಿ. ಆ್ಯಂಡ್ ಎಲ್ಲರೂ ಕೂಡ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇನ್ನೊಂದೇನೆಂದರೆ ಯಶವಂತ್ ಮನಸ್ಸಲ್ಲಿ ಏನು ಸ್ವಾರ್ಥ ಇಲ್ಲ, ಸೆಲ್ಫಿಶ್ನೆಸ್ ಇಲ್ಲ. ಇವಾಗ ಹೇಳಿದ್ನಲ್ವ ನಾನು, ಇಷ್ಟೆಲ್ಲ ಅವನೇ ಪ್ರೊಡ್ಯೂಸರ್ ನಿಂತು ಎಲ್ಲ ಮಾಡಿದ್ದಾನೆ ಅಂತ. ಅವನಲ್ಲೂ ಸ್ವಾರ್ಥವಾಗಿ ಯೋಚನೆ ಮಾಡಿದರೆ ಒಂದು ಮೇಲ್ ಓರಿಯೆಂಟೆಡ್ ಇದು ಇಟ್ಕೊಬೋದಾಗಿತ್ತು. ನಾನು ಹೇಳ್ತೀನಿ, ನಾನೇನಾದರೂ ಅಷ್ಟು ಕಷ್ಟಪಟ್ಟಿದ್ದರೆ ಟಾಪ್ನ ಸುಂದರ ಬಂದು ಟಾಪ್ನ ಸುಂದರ ಅಂತ ಇಟ್ಕೊಂಡ್ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ಫೀಮೇಲ್ ಓರಿಯೆಂಟೆಡ್ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಯಶವಂತ್. ಇವಾಗಲೂ ಕೂಡ ಯಶವಂತದ್ದು ನನ್ನ ಫೋನಲ್ಲಿ ಹೆಸರಿರೋದು ಯಶ್ ಫಿಲ್ಮಿ ಬೀಟ್ ಅಂತ. ಯಶ್ ಫಿಲ್ಮ್ಗಳನ್ನ ಬೀಟ್ ಮಾಡೋ ರೇಂಜ್ಗೆ ನೀನು ಬೆಳೀಲಿ. ಥ್ಯಾಂಕ್ ಯು.